ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದೆಲ್ಲೆಡೆ ಹಾಲಿನ ದರವನ್ನು ಹೆಚ್ಚಳ ಮಾಡುವಂಥದ್ರ ಜೊತೆಗೆ ಒಂದು ಕಡೆ ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆ ಕೂಡ ಎಳೆದಿರುವಂಥದ್ದು. ಇದರ ಜೊತೆಗೆ ಹಾಲಿನ ಪ್ರೋತ್ಸಾಹಧನವನ್ನು ನಾವು ನೀಡ್ತೀವಿ, ರೈತರಿಗೆ ಇರ್ಬೋದು, ಅದೇ ರೀತಿ ಹಾಲಿನ ಉತ್ಪನ್ನಗಳನ್ನು ಏನು ಮಾರಾಟ ಮಾಡ್ತಾರೆ ಅವರಿಗೆ ನಾವು ಪ್ರೋತ್ಸಾಹಧನವನ್ನು ನೀಡ್ತೀವಿ ಅಂತಕ್ಕಂಥ ಏನು ಭರವಸೆಗಳನ್ನು ನೀಡುತ್ತೆ. ಆದರೂ ಆ ಭರವಸೆಗಳು ಕೇವಲ ಹುಸಿಯಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಭವಾನಿ ನಗರದಲ್ಲಿ ಇರತಕ್ಕಂಥ ಒಂದು ಹಾಲಿನ ಡೈರಿ ಮುಂಭಾಗದಲ್ಲಿದ್ದೀನಿ. ರಿಪಬ್ಲಿಕ್ ಕನ್ನಡದ ಒಂದು ರಿಯಾಲಿಟಿ ಚೆಕ್ ಮೂಲಕ ತಮಗೆ ಸರ್ಕಾರ ಯಾವ ನಡೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಅಂತಕ್ಕಂಥದ್ರ ಸ್ಪಷ್ಟವಾದಂಥ ಚಿತ್ರಣವನ್ನು ನಾವು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಹಾಲಿನ ದರ ಒಂದು ಕಡೆ ಹೆಚ್ಚಳ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಿಗೆ ಖುಷಿ ಕೂಡ ಆಗಿರ್ಬೋದು. ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥವ್ರ ಮಳಿಗೆಗಳೇನಿದಾವೆ, ಹಾಲಿನ ಡೈರಿಯವರು ಏನಿದ್ದಾರೆ ಅವರಿಗೆ ಪ್ರೋತ್ಸಾಹಧನ ಕೂಡ ಬಂದಿಲ್ಲ. ಒಂದು ಕಡೆ ಹುಬ್ಬಳ್ಳಿ, ಅದೇ ಧಾರವಾಡ, ಹಾವೇರಿ, ಕಾರವಾರ ಸೇರಿದಂತೆ 3 ಜಿಲ್ಲೆಗಳನ್ನು ನಾವು ಗಮನಿಸೋದಾದರೆ ರೈತರಿಗೆ ಅಂದರೆ ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಕೋಟಿ ಅಂದರೆ ಬರೋಬ್ಬರಿ ಒಂದು 14 ಕೋಟಿಗೂ ಅಧಿಕ ಪ್ರೋತ್ಸಾಹಧನ ಬರಬೇಕು. ಅದರ ಜೊತೆಗೆ ಒಂದು ಕಡೆ ಏನು ಅಂದರೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಮಳಿಗೆದಾರರು ಏನಿದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹಧನ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ನಾನು ಇಲ್ಲಿನ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ. ಒಂದು ಕಡೆ ಈಗೇನೋ ಹಾಲಿನ ದರ ಹೆಚ್ಚಳ ಆಗಿದೆ, ಜೊತೆಗೆ ಪ್ರೋತ್ಸಾಹಧನ ಕೊಡುವ ಮೂಲಕ ನಾವು ರೈತರಿಗೆ ಒಂದು ಕಡೆ ಉತ್ತೇಜನವನ್ನು ನೀಡ್ತೀವಿ ಅಂತ ಹೇಳ್ತಾರೆ, ಮಳಿಗೆದಾರರಿಗೆ ಒಂದು ಉತ್ತೇಜನ ನೀಡ್ತೀವಿ ಅಂತ ಹೇಳ್ತಾರೆ. ಏನಾಗ್ತಾ ಇದೆ ಅಂತ? ರೈತರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ರೈತರಿಗೆ ಉಪಯೋಗ ಆಗ್ಬೋದು. ಆದರೆ ನಾವು ಹಾಲು ಮಾರೋರಿಗೆ ಇವತ್ತಿನ ತನಕ ಹಾಲು ಮಾರೋರು ಯಾರನ್ನೂ ಗಮನಿಸೇ ಇಲ್ಲ. ಈವನ್ ಕೊರೋನಾ ಟೈಮ್ನಲ್ಲಿ ಆತ ಹಾಲು ಮಾರೋರು ಒಂದು ದಿವಸ ಅಂಗಡಿ ಬಂದ್ ಮಾಡಿಲ್ಲ. ಪೇಪರ್ ಅಸೋಸಿಯೇಷನ್ದವ್ರು ಪೇಪರ್ದವ್ರಿಗೆ ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು, ಒಂದು ದಿವಸ ಬಂದ್ ಮಾಡಿಲ್ಲ ಅಂತೇಳಿ. ಬಟ್ ನಾವು ಹಾಲಿನವ್ರು ಯಾರು ಕಣ್ಣಿಗೂ ಕಾಣ್ತಾನೆ ಇಲ್ಲ, ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ ನಾವು ಯಾರು. ಆಮೇಲೆ ಈಗ ಗೌರವಧನ ಏನೇ ಬರ್ತಾ ಇದೆ. ಈಗ ಪ್ರೋತ್ಸಾಹಧನ ಪ್ರತಿ ಲೀಟರ್ಗೆ ಎಷ್ಟು ಬರಬೇಕು? ಈಗ ಬರೀ 35 ಕೊಡ್ತಾ ಇದ್ದಾರೆ. ನಮ್ಮ ಪ್ರೋತ್ಸಾಹಧನ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಪ್ರೋತ್ಸಾಹಧನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಮ್ಗೆ. ಅವರು ಕನಿಷ್ಠ 1 ರೂಪಾಯಿ ಮಾಡ್ಬೇಕು ಪ್ರೋತ್ಸಾಹಧನ ಅಂತ ನಾವು ಕೇಳ್ಕೊತೀವಿ. ಪ್ರತಿ ಲೀಟರ್ಗೆ 35 ಪೈಸೆ ಬರಬೇಕು ಕೊಡ್ತಾ ಇದ್ದಾರೆ ಅವರು. ಪ್ರತಿ ಲೀಟ್ರಿಗೆ 35 ಪೈಸೆ ಕೊಡ್ತಾ ಇದ್ದಾರೆ. ನಾವು ಕೇಳ್ಕೊಳ್ತೀನಿ ಪ್ರತಿ ಲೀಟ್ರಿಗೆ 1 ರೂಪಾಯಿ ಕೊಟ್ಟರೆ ನಮ್ಮ ಪ್ರೋತ್ಸಾಹಧನ, ನಮ್ಮ ಪೆಟ್ರೋಲ್ ಖರ್ಚು ಹೊರಗೆ ಹೋಗ್ತಾವೆ. ಪೆಟ್ರೋಲ್ ಖರ್ಚು ಹೊರಗೆ ಹೋಗೋದಿಲ್ಲ ಇಲ್ಲ ಅಂದ್ರೆ ನಮ್ದು ಅಷ್ಟು ಸಮಸ್ಯೆಗಳದಾವೆ ಇದರಿಂದ. ಈಗ ಯಾವ ರೀತಿ ಸಮಸ್ಯೆ ಆಗ್ತದೆ? ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಭರವಸೆಗಳೆಲ್ಲ ಕೇವಲ ಭರವಸೆಗೆ ಉಳಿತಾ ಇದಾವೆ. ಹೆಚ್ಚು ಕಡಿಮೆ ಭರವಸೆಗೆ ಉಳಿದಾವು. ಈ ಸರಿ ಈಗ 8 ತಿಂಗಳಿಂದ ನಮಗೆ ಗೌರವಧನ ಬರ್ತಾ ಇದೆ. ಬಟ್ ಈಗ ಮುಂದೆ ನಾವು ಏನು ಎಕ್ಸ್ಟ್ರಾ ಗೌರವಧನ ಜಾಸ್ತಿ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀವಿ ಅವರಿಗೆ. ಯಾಕಂದರೆ ಪೆಟ್ರೋಲ್ ಖರ್ಚು ಜಾಸ್ತಿ ಆಗಿದೆ. 100 ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ 1 ಲೀಟ್ರಿಗೆ. ನಾವೆಲ್ಲ ಅಂಗಡಿಗೆ ಹಾಲು ಕೊಡ್ಲಿಕ್ಕೆ ಹೋಗ್ತೀವಿ. ನಮಗೆ ಸ್ವಲ್ಪ ಜಾಸ್ತಿ ಮಾಡಿಕೊಟ್ರೆ ಗೌರವಧನ ಅಂದ್ರೆ ನಮ್ಗೆ ಪ್ರೋತ್ಸಾಹನ ಕೊಟ್ಟರೆ ನಮಗೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಾಗ ಹಾಲು ಮಾರ್ಬೋದು. ಇಲ್ಲಾಂದ್ರೆ ನಮಗೆ ಬೇಡಪ್ಪ ಸಾಕು ಅನಿಸ್ಬಿಡ್ತದೆ. ಎದಕ್ಕೆ ಮಾಡಬೇಕು, ಮುಂಜಾನೆಯಿಂದ ಅರ್ಧ ದುಡ್ಬೇಕು, ಎದಕ್ಕೆ ದುಡ್ಬೇಕು ಅನಿಸ್ತಲ್ಲ. ಇದಿಷ್ಟು ಹಾಲಿನ ಡೈರಿಯ ಮಾಲೀಕರ ಒಂದು ಮಾತುಗಳು. ಒಂದು ಕಡೆ ರಾಜ್ಯ ಸರ್ಕಾರ ಈ ಪ್ರೋತ್ಸಾಹಧನವನ್ನು ನೀಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಏನು ನೀಡುತ್ತೆ, ಆ ಭರವಸೆಗಳು ಕೇವಲ ಭರವಸೆಗಳಾಗಿ ನಮಗೆ ಉಳಿತಾ ಇದ್ದಾವೆ. ಯಾಕಂದರೆ ಪ್ರಮುಖವಾಗಿ ಪ್ರತಿ ಲೀಟ್ರಿಗೆ ನಮಗೆ 35 ಪೈಸೆ ಪ್ರೋತ್ಸಾಹಧನವನ್ನು ನೀಡಬೇಕು. ಅದು ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಈ ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂರ್ಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದೆಲ್ಲೆಡೆ ಹಾಲಿನ ದರವನ್ನು ಹೆಚ್ಚಳ ಮಾಡುವಂಥದ್ರ ಜೊತೆಗೆ ಒಂದು ಕಡೆ ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆ ಕೂಡ ಎಳೆದಿರುವಂಥದ್ದು. ಇದರ ಜೊತೆಗೆ ಹಾಲಿನ ಪ್ರೋತ್ಸಾಹಧನವನ್ನು ನಾವು ನೀಡ್ತೀವಿ, ರೈತರಿಗೆ ಇರ್ಬೋದು, ಅದೇ ರೀತಿ ಹಾಲಿನ ಉತ್ಪನ್ನಗಳನ್ನು ಏನು ಮಾರಾಟ ಮಾಡ್ತಾರೆ ಅವರಿಗೆ ನಾವು ಪ್ರೋತ್ಸಾಹಧನವನ್ನು ನೀಡ್ತೀವಿ ಅಂತಕ್ಕಂಥ ಏನು ಭರವಸೆಗಳನ್ನು ನೀಡುತ್ತೆ. ಆದರೂ ಆ ಭರವಸೆಗಳು ಕೇವಲ ಹುಸಿಯಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಭವಾನಿ ನಗರದಲ್ಲಿ ಇರತಕ್ಕಂಥ ಒಂದು ಹಾಲಿನ ಡೈರಿ ಮುಂಭಾಗದಲ್ಲಿದ್ದೀನಿ. ರಿಪಬ್ಲಿಕ್ ಕನ್ನಡದ ಒಂದು ರಿಯಾಲಿಟಿ ಚೆಕ್ ಮೂಲಕ ತಮಗೆ ಸರ್ಕಾರ ಯಾವ ನಡೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಅಂತಕ್ಕಂಥದ್ರ ಸ್ಪಷ್ಟವಾದಂಥ ಚಿತ್ರಣವನ್ನು ನಾವು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಹಾಲಿನ ದರ ಒಂದು ಕಡೆ ಹೆಚ್ಚಳ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಿಗೆ ಖುಷಿ ಕೂಡ ಆಗಿರ್ಬೋದು. ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥವ್ರ ಮಳಿಗೆಗಳೇನಿದಾವೆ, ಹಾಲಿನ ಡೈರಿಯವರು ಏನಿದ್ದಾರೆ ಅವರಿಗೆ ಪ್ರೋತ್ಸಾಹಧನ ಕೂಡ ಬಂದಿಲ್ಲ. ಒಂದು ಕಡೆ ಹುಬ್ಬಳ್ಳಿ, ಅದೇ ಧಾರವಾಡ, ಹಾವೇರಿ, ಕಾರವಾರ ಸೇರಿದಂತೆ 3 ಜಿಲ್ಲೆಗಳನ್ನು ನಾವು ಗಮನಿಸೋದಾದರೆ ರೈತರಿಗೆ ಅಂದರೆ ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಕೋಟಿ ಅಂದರೆ ಬರೋಬ್ಬರಿ ಒಂದು 14 ಕೋಟಿಗೂ ಅಧಿಕ ಪ್ರೋತ್ಸಾಹಧನ ಬರಬೇಕು. ಅದರ ಜೊತೆಗೆ ಒಂದು ಕಡೆ ಏನು ಅಂದರೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ
ಮಳಿಗೆದಾರರು ಏನಿದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹಧನ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ನಾನು ಇಲ್ಲಿನ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ. ಒಂದು ಕಡೆ ಈಗೇನೋ ಹಾಲಿನ ದರ ಹೆಚ್ಚಳ ಆಗಿದೆ, ಜೊತೆಗೆ ಪ್ರೋತ್ಸಾಹಧನ ಕೊಡುವ ಮೂಲಕ ನಾವು ರೈತರಿಗೆ ಒಂದು ಕಡೆ ಉತ್ತೇಜನವನ್ನು ನೀಡ್ತೀವಿ ಅಂತ ಹೇಳ್ತಾರೆ. ಮಳಿಗೆದಾರರಿಗೆ ಒಂದು ಉತ್ತೇಜನ ನೀಡ್ತೀವಿ ಅಂತ ಹೇಳ್ತಾರೆ. ಏನಾಗ್ತಾ ಇದೆ ಅಂತ? ರೈತರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ರೈತರಿಗೆ ಉಪಯೋಗ ಆಗ್ಬೋದು. ಆದರೆ ನಾವು ಹಾಲು ಮಾರೋರಿಗೆ ಇವತ್ತಿನ ತನಕ ಹಾಲು ಮಾರೋರು ಯಾರನ್ನೂ ಗಮನಿಸೇ ಇಲ್ಲ. ಈವನ್ ಕೊರೋನಾ ಟೈಮ್ನಲ್ಲಿ ಆತ ಹಾಲು ಮಾರೋರು ಒಂದು ದಿವಸ ಅಂಗಡಿ ಬಂದ್ ಮಾಡಿಲ್ಲ. ಪೇಪರ್ ಅಸೋಸಿಯೇಷನ್ದವ್ರು ಪೇಪರ್ದವ್ರಿಗೆ ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು, ಒಂದು ದಿವಸ ಬಂದ್ ಮಾಡಿಲ್ಲ ಅಂತೇಳಿ. ಬಟ್ ನಾವು ಹಾಲಿನವ್ರು ಯಾರು ಕಣ್ಣಿಗೂ ಕಾಣ್ತಾನೆ ಇಲ್ಲ, ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ ನಾವು ಯಾರು. ಆಮೇಲೆ ಈಗ ಗೌರವಧನ ಏನೇ ಬರ್ತಾ ಇದೆ. ಈಗ ಪ್ರೋತ್ಸಾಹಧನ ಪ್ರತಿ ಲೀಟರ್ಗೆ ಎಷ್ಟು ಬರಬೇಕು? ಈಗ ಬರೀ 35 ಕೊಡ್ತಾ ಇದ್ದಾರೆ. ನಮ್ಮ ಪ್ರೋತ್ಸಾಹನ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಪ್ರೋತ್ಸಾಹನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಮ್ಗೆ. ಅವರು ಕನಿಷ್ಠ ₹1 ಮಾಡ್ಬೇಕು ಪ್ರೋತ್ಸಾಹನ ಅಂತ ನಾವು ಕೇಳ್ಕೊತೀವಿ. ಪ್ರತಿ ಲೀಟರ್ಗೆ 35 ಪೈಸೆ ಬರಬೇಕು ಕೊಡ್ತಾ ಇದ್ದಾರೆ ಅವರು. ಪ್ರತಿ ಲೀಟ್ರಿಗೆ 35 ಪೈಸೆ ಕೊಡ್ತಾ ಇದ್ದಾರೆ. ನಾವು ಕೇಳ್ಕೊಳ್ತೀನಿ, ಪ್ರತಿ ಲೀಟ್ರಿಗೆ ₹1 ಕೊಟ್ಟರೆ ನಮ್ಮ ಪ್ರೋತ್ಸಾಹ, ನಮ್ಮ ಪೆಟ್ರೋಲ್ ಖರ್ಚರ ಹೊರಗೆ ಹೋಗ್ತಾವೆ. ಪೆಟ್ರೋಲ್ ಖರ್ಚಿನ ಹೊರಗೆ ಹೋಗೋದಿಲ್ಲ ಇಲ್ಲಾಂದ್ರೆ ನಮ್ದು ಅಷ್ಟು ಸಮಸ್ಯೆಗಳದಾವೆ ಇದರಿಂದ. ಈಗ ಯಾವ ರೀತಿ ಸಮಸ್ಯೆ ಆಗ್ತದೆ? ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಭರವಸೆಗಳೆಲ್ಲ ಕೇವಲ ಭರವಸೆಗೆ ಉಳಿತಾ ಇದಾವೆ. ಹೆಚ್ಚು ಕಡಿಮೆ ಭರವಸೆಗೆ ಉಳಿದಾವು. ಈ ಸರಿ ಈಗ 8 ತಿಂಗಳಿಂದ ನಮಗೆ ಗೌರವಧನ ಬರ್ತಾ ಇದೆ. ಬಟ್ ಈಗ ಮುಂದೆ ನಾವು ಏನು ಎಕ್ಸ್ಟ್ರಾ ಗೌರವಧನ ಜಾಸ್ತಿ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀವಿ ಅವರಿಗೆ. ಯಾಕಂದರೆ ಪೆಟ್ರೋಲ್ ಖರ್ಚು ಜಾಸ್ತಿ ಆಗಿದೆ. ₹100 ಪೆಟ್ರೋಲ್ ಖರ್ಚಾಗಿದೆ 1 ಲೀಟ್ರಿಗೆ. ನಾವೆಲ್ಲ ಅಂಗಡಿಗೆ ಹಾಲು ಕೊಡ್ಲಿಕ್ಕೆ ಹೋಗ್ತೀವಿ. ನಮಗೆ ಸ್ವಲ್ಪ ಜಾಸ್ತಿ ಮಾಡಿಕೊಟ್ರೆ ಗೌರವಧನ ಅಂತ ನಮ್ಗೆ ಪ್ರೋತ್ಸಾಹನ ಕೊಟ್ಟರೆ ನಮಗೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದ ಹಾಲು ಮಾರ್ಬೋದು. ಇಲ್ಲಾಂದ್ರೆ ನಮಗೆ ಬೇಡಪ್ಪ ಸಾಕು ಅನಿಸ್ಬಿಡ್ತದೆ. ಎದಕ್ಕೆ ಮಾಡಬೇಕು? ಮುಂಜಾನೆಯಿಂದ ಅರ್ಧ ದುಡ್ಬೇಕು, ಅದಕ್ಕೆ ದುಡ್ಬೇಕು ಅನಿಸ್ತದೆ. ಇದಿಷ್ಟು ಹಾಲಿನ ಡೈರಿಯ ಮಾಲೀಕರ ಒಂದು ಮಾತುಗಳು. ಒಂದು ಕಡೆ ರಾಜ್ಯ ಸರ್ಕಾರ ಈ ಪ್ರೋತ್ಸಾಹಧನವನ್ನು ನೀಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಏನು ನೀಡುತ್ತೆ, ಆ ಭರವಸೆಗಳು ಕೇವಲ ಭರವಸೆಗಳಾಗಿ ನಮಗೆ ಉಳಿತಾ ಇದ್ದಾವೆ. ಯಾಕಂದರೆ ಪ್ರಮುಖವಾಗಿ ಪ್ರತಿ ಲೀಟ್ರಿಗೆ ನಮಗೆ 35 ಪೈಸೆ ಪ್ರೋತ್ಸಾಹಧನವನ್ನು ನೀಡಬೇಕು. ಅದು ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಈ ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂರ್ಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯದೆಲ್ಲೆಡೆ ಹಾಲಿನ ದರವನ್ನು ಹೆಚ್ಚಳ ಮಾಡುವಂಥದ್ರ ಜೊತೆಗೆ ಒಂದು ಕಡೆ ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆ ಕೂಡ ಎಳೆದಿರುವಂಥದ್ದು. ಇದರ ಜೊತೆಗೆ ಹಾಲಿನ ಪ್ರೋತ್ಸಾಹಧನವನ್ನು ನಾವು ನೀಡ್ತೀವಿ, ರೈತರಿಗೆ ಇರ್ಬೋದು, ಅದೇ ರೀತಿ ಹಾಲಿನ ಉತ್ಪನ್ನಗಳನ್ನು ಏನು ಮಾರಾಟ ಮಾಡ್ತಾರೆ ಅವರಿಗೆ ನಾವು ಪ್ರೋತ್ಸಾಹಧನವನ್ನು ನೀಡ್ತೀವಿ ಅಂತಕ್ಕಂಥ ಏನು ಭರವಸೆಗಳನ್ನು ನೀಡುತ್ತೆ. ಆದರೂ ಆ ಭರವಸೆಗಳು ಕೇವಲ ಹುಸಿಯಾಗಿ ಹೋಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಸದ್ಯ ನಾನೀಗ ಹುಬ್ಬಳ್ಳಿಯ ಭವಾನಿ ನಗರದಲ್ಲಿ ಇರತಕ್ಕಂಥ ಒಂದು ಹಾಲಿನ ಡೈರಿ ಮುಂಭಾಗದಲ್ಲಿದ್ದೀನಿ. ರಿಪಬ್ಲಿಕ್ ಕನ್ನಡದ ಒಂದು ರಿಯಾಲಿಟಿ ಚೆಕ್ ಮೂಲಕ ತಮಗೆ ಸರ್ಕಾರ ಯಾವ ನಡೆಯನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಅಂತಕ್ಕಂಥದ್ರ ಸ್ಪಷ್ಟವಾದಂಥ ಚಿತ್ರಣವನ್ನು ನಾವು ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಹಾಲಿನ ದರ ಒಂದು ಕಡೆ ಹೆಚ್ಚಳ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಿಗೆ ಖುಷಿ ಕೂಡ ಆಗಿರ್ಬೋದು. ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥವ್ರ ಮಳಿಗೆಗಳೇನಿದಾವೆ, ಹಾಲಿನ ಡೈರಿಯವರು ಏನಿದ್ದಾರೆ ಅವರಿಗೆ ಪ್ರೋತ್ಸಾಹಧನ ಕೂಡ ಬಂದಿಲ್ಲ. ಒಂದು ಕಡೆ ಹುಬ್ಬಳ್ಳಿ, ಅದೇ ಧಾರವಾಡ, ಹಾವೇರಿ, ಕಾರವಾರ ಸೇರಿದಂತೆ 3 ಜಿಲ್ಲೆಗಳನ್ನು ನಾವು ಗಮನಿಸೋದಾದರೆ ರೈತರಿಗೆ ಅಂದರೆ ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ಕೋಟಿ ಅಂದರೆ ಬರೋಬ್ಬರಿ ಒಂದು 14 ಕೋಟಿಗೂ ಅಧಿಕ ಪ್ರೋತ್ಸಾಹಧನ ಬರಬೇಕು. ಅದರ ಜೊತೆಗೆ ಒಂದು ಕಡೆ ಏನು ಅಂದರೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಮಳಿಗೆದಾರರು ಏನಿದ್ದಾರೆ ಅವ್ರಿಗೂ ಕೂಡ ಪ್ರೋತ್ಸಾಹಧನ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದೆ. ನಾನು ಇಲ್ಲಿನ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ. ಒಂದು ಕಡೆ ಈಗೇನೋ ಹಾಲಿನ ದರ ಹೆಚ್ಚಳ ಆಗಿದೆ, ಜೊತೆಗೆ ಪ್ರೋತ್ಸಾಹಧನ ಕೊಡುವ ಮೂಲಕ ನಾವು ರೈತರಿಗೆ ಒಂದು ಕಡೆ ಉತ್ತೇಜನವನ್ನು ನೀಡ್ತೀವಿ ಅಂತ ಹೇಳ್ತಾರೆ. ಮಳಿಗೆದಾರರಿಗೆ ಒಂದು ಉತ್ತೇಜನ ನೀಡ್ತೀವಿ ಅಂತ ಹೇಳ್ತಾರೆ. ಏನಾಗ್ತಾ ಇದೆ ಅಂತ? ರೈತರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ರೈತರಿಗೆ ಉಪಯೋಗ ಆಗ್ಬೋದು. ಆದರೆ ನಾವು ಹಾಲು ಮಾರೋರಿಗೆ ಇವತ್ತಿನ ತನಕ ಹಾಲು ಮಾರೋರು ಯಾರನ್ನೂ ಗಮನಿಸೇ ಇಲ್ಲ. ಈವನ್ ಕೊರೋನಾ ಟೈಮ್ನಲ್ಲಿ ಆತ ಹಾಲು ಮಾರೋರು ಒಂದು ದಿವಸ ಅಂಗಡಿ ಬಂದ್ ಮಾಡಿಲ್ಲ. ಪೇಪರ್ ಅಸೋಸಿಯೇಷನ್ದವ್ರು ಪೇಪರ್ದವ್ರಿಗೆ ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು, ಒಂದು ದಿವಸ ಬಂದ್ ಮಾಡಿಲ್ಲ ಅಂತೇಳಿ. ಬಟ್ ನಾವು ಹಾಲಿನವ್ರು ಯಾರು ಕಣ್ಣಿಗೂ ಕಾಣ್ತಾನೆ ಇಲ್ಲ, ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ ನಾವು ಯಾರು. ಆಮೇಲೆ ಈಗ ಗೌರವಧನ ಏನೇ ಬರ್ತಾ ಇದೆ. ಈಗ ಪ್ರೋತ್ಸಾಹಧನ ಪ್ರತಿ ಲೀಟರ್ಗೆ ಎಷ್ಟು ಬರಬೇಕು? ಈಗ ಬರೀ 35 ಕೊಡ್ತಾ ಇದ್ದಾರೆ. ನಮ್ಮ ಪ್ರೋತ್ಸಾಹನ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಪ್ರೋತ್ಸಾಹನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಮ್ಗೆ. ಅವರು ಕನಿಷ್ಠ ₹1 ಮಾಡ್ಬೇಕು ಪ್ರೋತ್ಸಾಹನ ಅಂತ ನಾವು ಕೇಳ್ಕೊತೀವಿ. ಪ್ರತಿ ಲೀಟರ್ಗೆ 35 ಪೈಸೆ ಬರಬೇಕು ಕೊಡ್ತಾ ಇದ್ದಾರೆ ಅವರು. ಪ್ರತಿ ಲೀಟ್ರಿಗೆ 35 ಪೈಸೆ ಕೊಡ್ತಾ ಇದ್ದಾರೆ. ನಾವು ಕೇಳ್ಕೊಳ್ತೀನಿ, ಪ್ರತಿ ಲೀಟ್ರಿಗೆ ₹1 ಕೊಟ್ಟರೆ ನಮ್ಮ ಪ್ರೋತ್ಸಾಹ, ನಮ್ಮ ಪೆಟ್ರೋಲ್ ಖರ್ಚರ ಹೊರಗೆ ಹೋಗ್ತಾವೆ. ಪೆಟ್ರೋಲ್ ಖರ್ಚಿನ ಹೊರಗೆ ಹೋಗೋದಿಲ್ಲ ಇಲ್ಲಾಂದ್ರೆ ನಮ್ದು ಅಷ್ಟು ಸಮಸ್ಯೆಗಳದಾವೆ ಇದರಿಂದ. ಈಗ ಯಾವ ರೀತಿ ಸಮಸ್ಯೆ ಆಗ್ತದೆ? ಯಾಕಂದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಭರವಸೆಗಳೆಲ್ಲ ಕೇವಲ ಭರವಸೆಯಾಗಿ ಉಳಿತಾ ಇದಾವೆ. ಹೆಚ್ಚು ಕಡಿಮೆ ಭರವಸೆಯಾಗಿ ಉಳಿದಾವು.
ಈ ಸರಿ ಈಗ 8 ತಿಂಗಳಿಂದ ನಮಗೆ ಗೌರವಧನ ಬರ್ತಾ ಇದೆ. ಬಟ್ ಈಗ ಮುಂದೆ ನಾವು ಏನು ಎಕ್ಸ್ಟ್ರಾ ಗೌರವಧನ ಜಾಸ್ತಿ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀವಿ ಅವರಿಗೆ. ಯಾಕಂದರೆ ಪೆಟ್ರೋಲ್ ಖರ್ಚು ಜಾಸ್ತಿ ಆಗಿದೆ, 100 ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ 1 ಲೀಟ್ರಿಗೆ. ನಾವೆಲ್ಲ ಅಂಗಡಿಗೆ ಹಾಲು ಕೊಡ್ಲಿಕ್ಕೆ ಹೋಗ್ತೀವಿ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿಕೊಟ್ರೆ ಗೌರವಧನ ಅಂದ್ರೆ ನಮ್ಗೆ ಪ್ರೋತ್ಸಾಹನ ಕೊಟ್ಟರೆ ನಮಗೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದ ಹಾಲು ಮಾರ್ಬೋದು. ಇಲ್ಲಾಂದ್ರೆ ನಮಗೆ ಬೇಡಪ್ಪ ಸಾಕು ಅನಿಸ್ಬಿಡ್ತದೆ, ಎದಕ್ಕೆ ಮಾಡಬೇಕು, ಮುಂಜಾನೆಯಿಂದ ಅರ್ಧ ದುಡ್ಬೇಕು, ಅದಕ್ಕೆ ದುಡ್ಬೇಕು ಅನಿಸ್ತಲ್ಲ. ಇದಿಷ್ಟು ಹಾಲಿನ ಡೈರಿಯ ಮಾಲೀಕರ ಒಂದು ಮಾತುಗಳು. ಒಂದು ಕಡೆ ರಾಜ್ಯ ಸರ್ಕಾರ ಈ ಪ್ರೋತ್ಸಾಹ ಧನವನ್ನು ನೀಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಏನು ನೀಡುತ್ತೆ, ಆ ಭರವಸೆಗಳು ಕೇವಲ ಭರವಸೆಗಳಾಗಿ ನಮಗೆ ಉಳಿತಾ ಇದ್ದಾವೆ. ಯಾಕಂದರೆ ಪ್ರಮುಖವಾಗಿ ಪ್ರತಿ ಲೀಟ್ರಿಗೆ ನಮಗೆ 35 ಪೈಸೆ ಪ್ರೋತ್ಸಾಹ ಧನವನ್ನು ನೀಡಬೇಕು, ಅದು ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಈ ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂರ್ಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.